ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇನ್ವ್ಯಾಲಿಡ್ ಇವೇನೆ ಅಂತ. ಈ ಪ್ರಾಬ್ಲಮ್ ಯಾವ ಮೂಮೆಂಟಲ್ಲಿ ಶೋ ಆಗ್ತಾ ಇರುತ್ತೆ, ಯಾಕೆ ಬರ್ತಾ ಇರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಉಮಾಂಗೋ ಆ್ಯಪಲ್ಲಿ ಯಾರೆಲ್ಲ ಯು ಎನ್ ಎ ನಂಬರ್ನ ಹಾಕಿ ಲಾಗಿನ್ ಆಗ್ತೀರಾ ಆ ಮೂಮೆಂಟಲ್ಲಿ, ಲಾಗಿನ್ ಆಗೋ ಮೂಮೆಂಟಲ್ಲಿ ಈ ಪ್ರಾಬ್ಲಮ್ ಶೋ ಆಗ್ತಾ ಇರುತ್ತೆ. ಇನ್ನೊಂದು ಗೂಗಲ್ ಕ್ರೋಮಲ್ಲಿ EPF ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗೋಕ್ಕೆ ಟ್ರೈ ಮಾಡ್ತೀರಾ, ಆ ಮೂಮೆಂಟಲ್ಲಿ ಇನ್ವ್ಯಾಲಿಡ್ ಇವೇನ್ ಅಂತ ಪ್ರಾಬ್ಲಮ್ನು ಬರ್ತಾ ಇರುತ್ತೆ. ಸೊ ಅದಕ್ಕೆ ಈ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂದರೆ, ನೀವು ಯು ಎನ್ ಎ ನಂಬರ್ ಇವಾಗ ತಾನೇ ಆ್ಯಕ್ಟಿವ್ ಮಾಡಿರ್ತೀರಾ, ಯಾರ್ಯಾರು ಆ್ಯಕ್ಟಿವ್ ಮಾಡಿದ್ದೀರಾ ಅವರು ಸಡನ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು. ಯಾಕಂದರೆ ಯು ಎನ್ ಎ ನಂಬರ್ ಆ್ಯಕ್ಟಿವ್ ಆಗಬೇಕಂದ್ರೆ ಮಿನಿಮಮ್ 7ರಿಂದ 8 ಅವರ್ ಬೇಕಾಗುತ್ತೆ ಆ್ಯಕ್ಟಿವ್ ಆಗೋಕ್ಕೆ. ಸೊ 7ರಿಂದ 8 ಅವರ್ ಆದ ನಂತರ ನೀವು ಲಾಗಿನ್ ಆಗಿ, ಇಲ್ಲ ಅಂದರೆ ಮ್ಯಾಕ್ಸಿಮಮ್ 24 ಅವರ್ಸ್ ವೇಟ್ ಮಾಡಿದಾದ ನಂತರ ನೀವು ಲಾಗಿನ್ ಆಗಿ ಉಮಾಂಗೋ ಆ್ಯಪಲ್ಲಿ ಲಾಗಿನ್ ಆಗುತ್ತೆ. ಸೊ ಅವಾಗಲೂ ಆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೆ ನಿಮ್ಮ ಯು ಎನ್ ಎ ನಂಬರ್ ರಾಂಗ್ ಆಗಿರುತ್ತೆ. ರಾಂಗ್ ಇದೆನೋ ರೈಟ್ ಇದೆನೋ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಯು ಎನ್ ಎ ನಂಬರ್ನ ಹಾಕಿ ಲಾಗಿನ್ ಮಾಡಿ. ಆಮೇಲೆ ಇನ್ನೊಂದು, ಯು ಎನ್ ಎ ನಂಬರ್ ಯಾರೆಲ್ಲ ಆ್ಯಕ್ಟಿವ್ ಮಾಡ್ಕೊಂಡಿಲ್ಲ ಅವರು ಆ್ಯಕ್ಟಿವ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ ಮಾಡ್ಕೊಳ್ಳಾರ್ದೇ ಡೈರೆಕ್ಟ್ ಯು ಎನ್ ಎ ನಂಬರ್ನ ಉಮಾಂಗೋ ಆ್ಯಪಲ್ಲಿ ಹಾಕಿಬಿಟ್ಟು ಲಾಗಿನ್ ಮಾಡೋಕೆ ಹೋಗ್ತಾರೆ. ಸೊ ಅವಾಗ ಕೂಡ ಇನ್ವ್ಯಾಲಿಡ್ ಯು ಎನ್ ಎ ಅಂತ ಶೋ ಆಗ್ತಾ ಇರುತ್ತೆ. ಸೊ ಯಾರೆಲ್ಲ ಯು ಎನ್ ಎ ನಂಬರ್ ಆ್ಯಕ್ಟಿವ್ ಮಾಡ್ಕೊಂಡಿಲ್ಲ ಅವರು ಯು ಎನ್ ಎ ನಂಬರ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ ಮಾಡ್ಕೊಂಡಾದ್ಮೇಲೆ ಲಾಗಿನ್ ಮಾಡಿ, ಅವಾಗ ಓಪನ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.